ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Oi! India! 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 भारत माता की जय। ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಬೆಲ್ಲದ ಕಾಫಿ. ಥ್ಯಾಂಕ್ ಯು. ನೀವ್ಯಾಕೆ ತರಕ್ ಹೋದ್ರಿ? ಕೆಲಸದವ್ರು ಕೇಳೋದಲ್ವಾ? ಬೆಳಿಗ್ಗೆ ನಾನು ಕೆಲಸದವ್ರು ಕೇಳಬೇಕಿತ್ತು, ಹೋಗಿ ನನ್ನ ಗಂಡನ ಎಬ್ಸಿ ಅಂತ. ಈಗಲೂ ಕಳಿಸ್ಕೊಳ್ಳ? ನೋಡಿ ನೀವು ಲುಕ್ ಎಲ್ಲ ಕೊಡಕ್ ಹೋಗ್ಬೇಡಿ, ನಾನು ಮತ್ತೆ ನಿಮ್ ಲವ್ ಬೀಳಕ್ಕಾಗಲ್ಲ. ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಬಹಳ ಒಳ್ಳೆ ನಿದ್ದೆ ಆಯ್ತು. ತುಂಬಾ ಹೊತ್ತು ಮಲ್ಬಿಟ್ಟೆ ಅನ್ಸುತ್ತೆ. ಎಷ್ಟಾಯ್ತು ಟೈಮು? ಜಾಸ್ತಿ ಏನಿಲ್ಲ, 10:15 ಅಷ್ಟೇ. 10:30ನಾ? ರೀ, ಇಷ್ಟೋ ತನಕ ಯಾಕೆ ಮಲ್ಗಕ್ ಬಿಟ್ರಿ? ಮುಂಚೆನೆ ಎಬ್ಸತ್ತಾನೆ. ಯಾಕೆಂದ್ರೆ ಪಾಪ ನನ್ನ ಗಂಡ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ಲಿ ಅಂತ ಎಬ್ಬಿಸ್ಲಿಲ್ಲ. ಇದು ಸ್ವಲ್ಪ ಓವರ್ ಆಯ್ತು. ಆರಾಮಾಗಿ ಮಲಗಲಿ ಅಂತ ಎಬ್ಬಿಸ್ದೆ ಆಗಿ ಸುಮ್ಮನೆ ಇರೋದ? ನೀವು ಮಾಡಿದ್ರೆ ಕೇರು, ನಾನು ಮಾಡಿದ್ರೆ ಓವರ್ ಆಕ್ಟಿಂಗಾ? ಇದು ನ್ಯಾಯನಾ? ಸರಿನಾ ಹೇಳಿ? ಇದು ಪ್ರಪಂಚದ ಎಲ್ಲ ಹೆಂಡ್ತೀರ್ ನ್ಯಾಯ ಗೊತ್ತಮ್ಮವ್ರೆ. ಅದು ಅಲ್ಲದೆ ನಾನು ಆನಂದ್ ಅವ್ರು ಕಾಲ್ ಮಾಡಿ ಕೇಳಿದೆ, ನಿಮಗೆ ಇವತ್ತು ಯಾವ ಕೆಲಸನೂ ಇಲ್ಲ, ಯಾವ ಇಂಪಾರ್ಟೆಂಟ್ ಮೀಟಿಂಗು ಇಲ್ಲ, ಅದಕ್ಕೆ ಆರಾಮಾಗಿ ಮಲಗಲಿ ಅಂತ ಬಿಟ್ಟೆ. ನನ್ನ ಮಗನ್ ಕಾಲ್ ಮಾಡಿದ್ರಾ? ಹಾ, ಆನಂದ್ ಅವರೇ ಹೇಳಿದ್ರು ಇವತ್ತು ಗೆಳಿನ್ಗೆ ಯಾವ ಕೆಲಸನೂ ಇಲ್ಲ, ಅವ್ರು ಫುಲ್ ಫ್ರೀ ಅದ್ಗೆ ಅಂತ. ಅದಕ್ಕೆ ನಾನು ನಿಮ್ಮದು ಎಬ್ಬಿಸಿಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ಒಂದು ರೀತಿಯಲ್ಲಿ ನೀವು ಎಬ್ಬಿಸ್ತಾ ಇದ್ದಿದ್ದೆ ಒಳ್ಳೇದಾಯ್ತು. ಎಬ್ಬಿಸ್ತಾ ಇದ್ದಿದ್ದೆ ಒಳ್ಳೇದಾಯ್ತು. ಯಾಕೆ? ಬೆಳಗಿನ ಜಾವ ಒಂದು ಒಳ್ಳೆ ಕನ್ಸು ಬಿದ್ದಿತ್ತು. ಆಮೇಲೆ ಏನೋ ಡಿಸ್ಟರ್ಬ್ ಆಯಿತು, ಎಚ್ಚರ ಆಗ್ಬಿಡ್ತು. ಮತ್ತು ಮಲ್ಕೊಂಡೆ. ಕನ್ಸು ಕಂಟಿನ್ಯೂ ಆಗುತ್ತೇನೋ ಅಂತ ಆಗಲಿಲ್ಲ. ಏನ್ ಕನ್ಸು? ಅಮ್ಮ ಕನ್ಸಲ್ಲಿ ಬಂದಿದ್ರು. ಅಮ್ಮ ಸರಿ ಹೋಗಿದ್ರು. ಹೌದಾ? ಗುಂಡು ಗುಂಡು ಅಂತ ನನ್ನ ಮುದ್ದು ಮಾಡ್ತಾ ಇದ್ರು. ಅಮ್ಮ ಹಾಡು ಹೇಳಿದ್ರು, ಕತೆ ಹೇಳಿದ್ರು. ಚಂದಮಾಮನ ತೋರಿಸಿ ಪುಟ್ಟ ಮಕ್ಕಳಿಗೆ ತುತ್ತಿಡೋ ಥರ ನನಗೆ ಊಟ ಮಾಡಿಸ್ತಾ ಇದ್ರು. ನಾನು ಚಂದಮಾಮನೇ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಏನೋ ಡಿಸ್ಟರ್ಬ್ ಆಗೋಯ್ತು. ಆ ಕನಸು ನನ್ಸಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಬೇಜಾರು ಮಾಡ್ಕೋಬಿಡಿ. ಬೆಳಗಿನ ಜಾವ ಕನಸು ನನ್ಸಾಗುತ್ತೆ ಅಂತಾರೆ. ನೀವು ನೋಡ್ತಾ ಇರಿ, ಅತ್ತೆ ಆದಷ್ಟು ಬೇಗ ಹುಷಾರಾಗ್ತಾರೆ. ಚಂದಮಾಮನ ತೋರಿಸ್ತಾ ಕತೆ ಹೇಳ್ತಾ ನಿಮಗೆ ಊಟ ಮಾಡಿಸ್ತಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಸ್, ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಬಿ ಪಾಸಿಟಿವ್. ಎಸ್, ಐ ವಿಲ್. ಅಜ್ಜಿ, ರಾತ್ರಿ ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಕಣ್ಬಿಟ್ಟು ನೋಡುವಾಗ ಇರ್ಲೇ ಇಲ್ಲ. ನನ್ನ ಅಜ್ಜಿ ಅಂತಿದ್ದಾಳೆ. ಯಾರು ಇವಳು? ನೀನ್ ರಾತ್ರಿ ಯಾವಾಗ ಎದ್ದು ಹೋದೆ? ನಾನು ನೆಬ್ಬಿಸ್ಬೇಕಿತ್ತಲ್ವ ಒಂದ್ ಮಾತು. ಎಷ್ಟೆಲ್ಲ ಹುಡುಕ್ದೆ, ನನಗ್ ಭಯಾನೇ ಆಗೋಗಿತ್ತು. ಬಾ ಕೂತ್ಕೋ. ಇವಳು ಯಾರು? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಮಾಡ್ಬೇಕಿತ್ತು? ಅಣ್ಣ ಅದ್ಗೆ ನಾನು ಏನಂತ ಉತ್ತರ ಕೊಡ್ಬೇಕಿತ್ತು? ಅಣ್ಣ ಅತ್ತಿಗೆ ಅಂತಿದ್ದಾಳೆ ಅಂದ್ರೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನೀನ್ ಎಲ್ಲೋಗಿದ್ಯೋ, ಏನ್ ಮಾಡ್ಕೊಂಡಿದ್ಯೋ ಅಂತ. ಹಾಗೆಲ್ಲ ಮಾಡ್ಬೇಡ. ನೀನ್ ಹೀಗೆಲ್ಲ ಮಾಡಿದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಬೇರೆಯವ್ರಿಗೆ ತೊಂದರೆ ಕೊಡ್ಬಾರ್ದು. ಹಾ, ಏನಾಯ್ತು?
ಯಾಕೆ ಒಂಥರ ಇದೆಯಾ? ನಾನು ಹೇಳ್ತಿರೋದು ಕೇಳಿಸ್ಕೊತಿದ್ಯಾ? ಅರ್ಥ ಆಗ್ತಿದ್ಯಾ ನಿನಗೆ? ಹಾಗೆಲ್ಲ ಇನ್ನೊಂದ್ಸತಿ ಮಾಡಬಾರ್ದು. ಜಾಣೆ ಅಲ್ವಾ ನಮ್ಮಮ್ಮ? ಅಮ್ಮ ಅಂತಿದ್ದಾಳೆ ಅಂದ್ರೆ ಅಮ್ಮ ಏನಾಯ್ತಮ್ಮ ನಿಂಗೆ? ನಾವ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ. ಏನ್ ಹೊಸ ವರ್ಷ ಶುರು ಮಾಡ್ಕೊಂಡಿದ್ಯಾ? ಏನ್ ಕತೆ? ಏನಾಯ್ತು ಸುಧಾ ಅವರೇ? ಅತ್ತೆ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಅತ್ತೇನಾ? ಅಮ್ಮ ಯಾಕೋ ಒಂಥರ ಆಡ್ತಿದ್ದಾಳೆ ಅಪ್ಪಿ. ರಾತ್ರಿ ನೋಡಿದ್ರೆ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗ್ಬಿಟ್ಟಿದ್ಲು. ಈಗ ನಾನು ಮಾತಾಡ್ತಿದ್ರು ನಾನು ಯಾರು ಅಂತ ಗುರ್ತೇ ಇಲ್ಲ ಅನ್ನೋ ಹತ್ರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಮೊದಲು ನಾನು ಏನ್ ಹೇಳಿದ್ಲು ಅದನ್ನ ಕೇಳ್ತಿದ್ಲು, ನನ್ನನ್ನು ಗುರ್ತಿಡಿಯೋಳು. ಆದ್ರೆ ಇವತ್ತು ಅದೂ ಇಲ್ಲ ಅಪ್ಪಿ. ಹೌದಾ? ಇರಿ, ನಾನು ಯಾರು ಅಂತ ಗುರ್ತಿಡ್ತಾರ ನೋಡೋಣ. ಅತ್ತೆ, ನಾನು ಯಾರು ಅಂತ ಗೊತ್ತಾಯ್ತಾ? ಅಪೇಕ್ಷಾ, ನಿಮ್ ಕಿರಿ ಸೊಸೆ, ಗೌತಮ್ ಭಾವನ್ ತಮ್ಮನ ಹೆಂಡತಿ. ಇವರು ನಿಮ್ಮ ಮಗಳು ಸುಧಾ. ಮತ್ತೆ ಇವಳು ನಿಮ್ಮ ಮೊಮ್ಮಗಳು ಲಚ್ಚಿ. ನೆನ್ಪಾಯ್ತಾ? ಏನಮ್ಮ, ನಿನ್ ಮಗಳನ್ನೇ ಮರ್ತ್ಬಿಟ್ಯಾ? ಏನಾಯ್ತಮ್ಮ? ಅಮ್ಮ ಏನಾಗ್ತಿದ್ಯಮ್ಮ ನಿನ್ಗೆ? ಯಾಕೆ ಅಳ್ತಿದ್ಯಾ? ಏನ್ ಹೇಳ್ದಾಗ ನೋಡ್ತಿದ್ಯಾ? ನೀನ್ ಯಾಕೋ ಬೇರೆ ತರನೇ ಇದೆಯಾ? ಏನಾಗ್ತಿದ್ಯಮ್ಮ ನಿನ್ಗೆ? ಯಾಕಮ್ಮ ಇಷ್ಟೊಂದು ಅಳ್ತಿದ್ಯಾ? ಅಳ್ಬೇಡ. ನೋಡು, ನೀನ್ ಈ ತರ ಹತ್ರೆ ಅಣ್ಣ ಅತ್ತಿಗೆ ಬೇಜಾರ್ ಮಾಡ್ಕೋತಾರೆ. ಅಳ್ಬಾರ್ದಮ್ಮ. ನೀವ್ ಹೇಳ್ತಾ ಇರೋದು ನಿಜ ಸುಧಾ ಅವ್ರೆ. ಅತ್ತೆಲೇನೋ ಚೇಂಜಸ್ ಕಾಣಿಸ್ತಾ ಇದೆ. ಮೊದ್ಲಿನ ತರ ಇಲ್ಲ ಇವರು. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಅತ್ತೆ ಹುಷಾರಾಗ್ತಾರೆ. ಇವ್ರು ಹುಷಾರಾದ್ರೆ ನಮ್ ಎಲ್ರಿಗಿಂತ ಖುಷಿ ಪಡೋದು ಅಣ್ಣನೇ. ಅಂದ್ರೆ ನನ್ನ ಮಗ ಗುಂಡು ಈ ಮನೇಲಿ ಇದ್ದಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.